ಸಿದ್ದು ಮುಳುಗಿದರೆ ಕಾಂಗ್ರೆಸ್ ಹಾಗೂ ಅಹಿಂದ ವರ್ಗ ಮುಳುಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. KN ರಾಜಣ್ಣ ಒಂದು ರೀತಿ ಹೇಳಿಕೆ ಕೊಟ್ಟರು. ಈಗ ಎಚ್ ಸಿ ಮಹಾದೇವಪ್ಪ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಒಂದು ವೇಳೆ ಮುಳುಗಿದ್ರೆ ಇಡೀ ಕಾಂಗ್ರೆಸ್ ಮತ್ತೆ ಅಹಿಂದ ವರ್ಗ ಏನಿದೆ ಅವರೆಲ್ಲರೂ ಕೂಡ ಮುಳುಗುತ್ತಾರೆ. ಅಚ್ಚರಿಯ ಹೇಳಿಕೆ ಇದು ನಿಜಕ್ಕೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಂದ. ಸಿದ್ದರಾಮಯ್ಯ ಇಲ್ಲದೆ ಇರೋ ಒಂದು ಕಾಂಗ್ರೆಸ್ ಪಕ್ಷ ಏನಿದೆ ಅದು ಪಕ್ಷನೇ ಅಲ್ಲ. ಸರ್ಕಾರ ಉಳಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ನಾವು ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಅವರಿದ್ರೆ ಮಾತ್ರ ನಾವು ನಮ್ಮ ಸರ್ಕಾರವನ್ನು ಉಳಿಸ್ಕೊಳ್ತೀವಿ. ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಆಗೋದಿಲ್ಲ. ಅವರಿಗೆ ಅಂತ ವರ್ಚಸ್ಸಿದೆ, ಜನ ಬೆಂಬಲ ಇದೆ, ಅಹಿಂದ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ, ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅಂತಹ ವ್ಯಕ್ತಿಯನ್ನು ನಾವು ಕೈ ಬಿಟ್ರೆ, ಅಧಿಕಾರದಿಂದ ಕೆಳಗಿಳಿಸಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದೇ ಡೌಟ್ ಇದೆ ಅನ್ನುವಂತಹ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಯಾರ್ಯಾರು ಏನೇನೋ ಹೇಳ್ತಾ ಇದ್ರು, ಆದರೆ ಅದೆಲ್ಲವೂ ಕೂಡ ಇಲ್ಲ. ಇದೇ ಸತ್ಯ. CM ಈಗೇನು ಆಗಿದ್ದಾರೆ ಅವರೇ ಮುಂದುವರಿಬೇಕು. ಸುಮ್ಮನೆ CM ಆಗಿಲ್ಲ ಅವರು. ಎಷ್ಟು ಜನಾನ CM ಅಂತ ಸುಮ್ಮನೆ ಘೋಷಣೆ ಕೂಗ್ತಾ ಹೋಗ್ತೀರಾ ನೀವು? ಕೂಗಕ್ಕೆ ಹೋಗ್ಬೇಡಿ. ಕಂಡ್ಕೊಂಡವ್ರನ್ನ, ನಿಮ್ಮ ಪರವಾದ ನಾಯಕರನ್ನ ನೀವೇ ಸುಮ್ಮನೆ CM ಅಂತ ಹೇಳ್ತೀರಾ. ಅಲ್ಲ, ನಿಜವಾದ CM ಅದು CM ಸಿದ್ದರಾಮಯ್ಯ ಅವರೇ. ಅವರಿಗೆ ಮಾತ್ರ ಅದು ಸೂಕ್ತ. ನನ್ನನ್ನು ಸೇರಿದಂತೆ ಎಲ್ಲರನ್ನೂ ಕೂಡ ಸುಮ್ಮನೆ ನೀವು ಮುಂದಿನ CM ಅಂತ ಕೂಗ್ತಾ ಇದ್ದರೆ ಇದು ಸರಿಯಲ್ಲ. ದಲಿತ ಸಂಘಟನೆಯ ಮುಖಂಡರು ಬುದ್ಧಿವಂತರಾಗಿದ್ದಾರೆ. ಅವರು ಬುದ್ಧಿವಂತರು ಕೂಡ ಹೌದು. ಸಿದ್ದರಾಮಯ್ಯ ಅವರೇ CM ಆಗಿರಲಿ ಅನ್ನುವಂಥದ್ದು ನಮ್ಮ ಆಶಯ. ಅವರು ಬದಲಾಗುವುದಾದರೆ ದಲಿತರಿಗೆ ಅವಕಾಶವನ್ನು ಕೊಡಿ ಅಂತ ನಾವು ಕೇಳ್ತೀವಿ ಅಷ್ಟೇ. ಇಲ್ಲ, ಅದು ಬಿಟ್ಟು ನಾವು ಬೇರೆ ಏನು ಕೇಳೋಕ್ಕೆ ಹೋಗಲ್ಲ. 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿರಬೇಕು. ಅದು CM ಸ್ಥಾನದಲ್ಲಿ. ಈ ಬಾರಿ ಸಿದ್ದರಾಮಯ್ಯ ತಮ್ಮ ಅವಧಿ ಏನಿದೆ ಅದನ್ನು ಪೂರೈಸಬೇಕು ಸಂಪೂರ್ಣವಾಗಿ. ಅಂದರೆ 5 ವರ್ಷ ಮುಗಿಸ್ಬೇಕು. ಈಗಾಗಲೇ ಹಿಂದೆ 5 ವರ್ಷ ಮುಗಿಸಿದ್ದಾರೆ. ಈಗಲೂ ಕೂಡ 5 ವರ್ಷ ಮುಗಿಸಬೇಕು, ಪೂರೈಸಬೇಕು. ಮುಂದಿನ ಅವಧಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಇರಬೇಕು ಎಂಬುದೇ ನಮ್ಮ ಒಂದು ಆಶಯ, ನಮ್ಮ ಅಭಿಪ್ರಾಯ ಕೂಡ ಹೌದು. ಅದರಲ್ಲಿ ನಮ್ಮ ಯಾವುದೇ ರೀತಿಯಾದಂಥ ಒಂದು ತಕರಾರು ಇಲ್ಲ. ಮತ್ತೆ ಮುಖ್ಯಮಂತ್ರಿ ಅಥವಾ ಬೇರೆಯಂಥ ಒಂದು ನಾಟಕ ಏನಿದೆ CM ಬದಲಾವಣೆ ವಿಚಾರ ಅನ್ನೋಂಥದ್ದು ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬಾರ್ದು. CM ಸಿದ್ದರಾಮಯ್ಯ ಅವರು ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಮತ್ತೆ ಮುಖ್ಯಮಂತ್ರಿ ನಾಟಕದಲ್ಲಿ ಇಡೀ ರಾಜಕೀಯ ಚಿತ್ರಣವೇ ಇದೆ. ಸಿದ್ದರಾಮಯ್ಯ ಯಾವತ್ತೂ ಕೂಡ ಹೊಗಳಿಕೆಗೆ ಬೆಲೆ ಕೊಟ್ಟಂತಹ ವ್ಯಕ್ತಿನೇ ಅಲ್ಲ ಅವರು. ಆದರೆ ಏನಾಗ್ತಾ ಇದೆ ಇವತ್ತು? ಬೇರೆ ರೀತಿಯಾಗಿದೆ ರಾಜಕಾರಣ. ಇದ್ರೆ ಇರುತ್ತೆ, ಹೋದರೆ ಹೋಗುತ್ತೆ ಬಿಡಿ ಎನ್ನುವಂಥ ಒಂದು ಮನಸ್ಥಿತಿ ಇದೆ ಸಿದ್ದರಾಮಯ್ಯ ಅವ್ರಿಗೆ. ಯಾವತ್ತೂ ಕೂಡ ಅವರು ಅಧಿಕಾರಕ್ಕೆ ಆಸೆಪಟ್ಟಂತಹ ವ್ಯಕ್ತಿ ಇಲ್ಲ. ಆದರೆ ಅವರಿಗೆ ಸಿಕ್ಕಂತಹ ಒಂದು ಅವಕಾಶವನ್ನು, ಸ್ಥಾನವನ್ನು ತುಂಬ ಉತ್ತಮವಾಗಿ, ಸಮರ್ಪಕವಾಗಿ ನಡೆಸ್ಕೊಂಡು ಹೋಗುವಂತಹ ವ್ಯಕ್ತಿ ಅವರು. ಹಾಗಂತ ನಾವು ಅವರನ್ನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರೇ. ಸಿದ್ದರಾಮಯ್ಯ ಮುಳುಗಿದ್ರೆ ಕಾಂಗ್ರೆಸ್ಸೇ ಮುಳುಗಿ ಹೋಗ್ಬಿಡುತ್ತೆ. ಹೀಗಾಗಿ ನಮಗೆ ಅವರು ಮುಖ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಮುಳುಗಿದ್ರೆ ಅಹಿಂದ ವರ್ಗ ಕೂಡ ಮುಳುಗಿ ಹೋಗ್ಬಿಟ್ಟೆ ಅಂತ ಹೇಳಿ ಎಚ್ಚರಿಕೆ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹಾದೇವಪ್ಪರು. ಹಿಂಗಂತ ಹೇಳಿ ಸಿದ್ದರಾಮಯ್ಯ ಅವರ ಪರವಾಗಿ ನಾವಿದ್ದೀವಿ, ಅವರೇ ಮುಖ್ಯಮಂತ್ರಿ ಆಗಿರಬೇಕು, ಅವರೇ ನಮ್ಮ ನಾಯಕರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.